ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಒಂದು ಮಿನಿ ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನೋಡ್ತಾ ಇರ್ಬೋದು. ಬೆಳಗ್ಗೆನೆ ಮಳೆ ಯಾವ ರೀತಿ ಬರ್ತಿದೆ ಅಂತ ಹೇಳಿ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದ್ದರಿಂದ ನೀರೆಲ್ಲ ಬಂದು ನಾಯಿಗೂಡ ಹತ್ರ ಹೋಗ್ತಿತ್ತು. ಹಾಗಾಗಿ ಬೆಳಗ್ಗೆನೆ ಎದ್ದು ಚಿಕ್ಕದಾಗಿ ಒಂದು ಚರಂಡಿ ಮಾಡಿ ಮಳೆ ನೀರೆಲ್ಲ ಈ ಚರಂಡಿಲೇ ಹೋಗೋ ರೀತಿ ಮಾಡಿದೆ. ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಬೆಳಗ್ಗೆನೆ ನಾಯಿಗಳಿಗೆಲ್ಲ ಫುಡ್ನ ರೆಡಿ ಮಾಡಿ ಕೊಟ್ಟೆ. ಮಾರ್ನಿಂಗ್ ಟೈಮಲ್ಲಿ ನಮ್ಮ ಡಾಗ್ಸ್ಗಳಿಗೆ ಡ್ರೂಲ್ಸ್ ಫುಡ್ನ ಕೊಡ್ತೀನಿ. ಡ್ರೂಲ್ಸ್ ಫುಡ್ ಏನಿದೆ ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿ ಇದ್ರ ಜೊತೆಗೆ ರೈಸ್, ಜೊತೆಗೆ ಕರ್ಡ್, ಜೊತೆಗೆ ಕ್ಯಾಲ್ಶಿಯಂ ಮತ್ತು ಮಲ್ಟಿವಿಟಮಿನ್ ಸಿರಪ್ಗಳನ್ನ ಹಾಕ್ಕೊಡ್ತೀನಿ. ಹಾಗೆ ಮನೆ ಹಿಂದ್ಗಡೆ ಒಂದು ಚರಂಡಿ ಹೋಗುತ್ತೆ. ಇದರಲ್ಲಿ ಕಸ ಎಲ್ಲ ತುಂಬ ಸೇರ್ಕೊಂಡು ನೀರು ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಅದನ್ನು ಕೂಡ ರೆಡಿ ಮಾಡಿದೆ. ಹಾಗೆ ಇಲ್ಲಿ ಚಿಕ್ಕದಾಗಿ ಚರಂಡಿಲಿ ನೀರು ಬರ್ತಾ ಇತ್ತು. ಅದನ್ನು ನೀಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು. ಜಲಪಾತದಲ್ಲಿ ನೀರು ಬರೋ ರೀತಿ ಕಾಣಿಸ್ತಾ ಇದೆ ಇದು. ಹಾಗೆ ಡಾಗ್ಸ್ಗಳಿಗೆಲ್ಲ ಚಿಕನ್ ಬೇಕಿತ್ತು. ಈಗಷ್ಟೇ ಹೋಗಿ ಚಿಕನ್ನ ತೊಗೊಬಂದು ವಾಶ್ ಮಾಡ್ತಾ ಇದ್ದೀನಿ. ಚಿಕನ್ ಜೊತೆಗೆ ಕ್ಯಾರೆಟ್, ಬೀನ್ಸ್ ಹಾಗೆ ಪಂಪ್ಕಿನ್ ಇದನ್ನೆಲ್ಲ ಕಟ್ ಮಾಡಿ ಜೊತೆಗೆ ಬೇಯಿಸಿ ನಾಯಿಗಳಿಗೆ ಫುಡ್ನ ಕೊಡ್ತೀನಿ ನಾನು. ಸಂಜೆ ಬಂದು ಮಳೆ ಕಡಿಮೆ ಆಗಿತ್ತು ಅಂತ ಹೇಳಿ ನಮ್ಮ ಡೆವಿಲ್ನ ಹೊರಗಡೆ ಆಟ ಆಡೋಕ್ಕೆ ಕರ್ಕೊಬಂದೆ. ಇವನ ಬಗ್ಗೆ ಎಲ್ಲ ಅಪ್ಡೇಟ್ನ ಕೊಟ್ಟು ತುಂಬ ದಿನ ಆಗಿದೆ. ನೋಡೋಣ, ಸದ್ಯದಲ್ಲಿ ಮಳೆ ಕಡಿಮೆ ಆದರೆ ಮತ್ತೊಂದು ಅಪ್ಡೇಟ್ನ ಕೊಡ್ತೀನಿ. ಸಂಜೆ ಮತ್ತೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ನೀವು. ಮಳೆ ಟೈಮಲ್ಲಂತೂ ಡಾಗ್ಗಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಒಂದು ರೀಸನ್ನು ಡಾಗ್ಗಳು ಮಳೆಯಿಂದ ಚಂಡಿ ಆಗುತ್ತೆ, ಜೊತೆಗೆ ಬೇರೆ ರೀತಿ ಕಾಯಿಲೆಗಳು ಸಹ ಬರುತ್ತೆ. ಅದ್ರ ಜೊತೆಗೆ ಕಾಲಲ್ಲಿ ಕಜ್ಜಿ ರೀತಿ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ. ಸಂಜೆ ಆದಾಗ ಡಾಗ್ಗಳಿಗೆಲ್ಲ ಫುಡ್ ಎಲ್ಲ ರೆಡಿ ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ಮಿನಿ ಲಾಗ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.